ದಪ್ಪ ಇರೋರು ಖಂಡಿತ ಈ ವಿಡಿಯೋ ನೋಡಲೇಬೇಕು. ಅದರಲ್ಲೂ ಸ್ಪೆಷಲಿ ಪೂರ್ತಿಯಾಗಿ ನೋಡಿ. ಪರವಾಗಿಲ್ಲ, ನನಗೆ ಗೊತ್ತು ನಿಮ್ಮ ಟೈಮ್ ಇರಲ್ಲ, ಬಟ್ ಎನಿವೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಸಾಧಾರಣವಾಗಿ ನಾವು ಹುಡ್ತಾನೆ ಯಾರು ದಪ್ಪ ಆಗಿರೋದಿಲ್ಲ. ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ. ಆಮೇಲೆ ಹೋಗ್ತಾ ಆಟ ಆಡ್ತಾ ಸ್ಕೂಲ್ಗೆ ಹೋಗ್ತಾ ಆಟ ಆಡ್ತಾ ಸೊ ಮಾಮೂಲಿ ಬರ್ತೀವಿ. ಸ್ಕೂಲ್ ಕಾಲೇಜ್ ಓಕೆ, ಬಟ್ ಬರ್ತಾ ಬದಲಾದಂಥ ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ಸ್, ಕೂತ್ಕೊಂಡೇ ಮಾಡೋದು ಕೆಲಸಗಳು ಜಾಸ್ತಿ ಇರೋದ್ರಿಂದ ಮತ್ತು ಹೈ ಕ್ಯಾಲರಿ ಫುಡ್ ತಿನ್ನೋದ್ರಿಂದ, ಜಂಕ್ ಫುಡ್ ತಿಂತಾ ಇರೋದ್ರಿಂದ, ಆರೋಗ್ಯಕರ ಅಲ್ಲದೇ ಇರುವಂಥ ಆಹಾರ ತಿಂತಾ ಇರೋದ್ರಿಂದ, ಮತ್ತು ನಾವು ತಿಂದಿದ್ದನ್ನ ಖರ್ಚು ಮಾಡೋಕ್ಕೆ ಆಗದೇ ಇರೋಷ್ಟು ನಮ್ಮ ಬಾಡಿಗೆ ಕೊಡ್ತಾ ಇರೋದ್ರಿಂದ ನಾವು ದಪ್ಪ ಆಗ್ತಾಯಿದ್ದೀವಿ. ಅದು ಎಲ್ರಿಗೂ ಗೊತ್ತು. ಬಟ್ ಕೆಲವು ಸಲ ಏನಾಗುತ್ತೆ, ನಾವು ದಪ್ಪ ಆಗ್ತಿರೋದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಾವು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾಗ ಚೆನ್ನಾಗಿ ಓಡಾಡ್ತಿದ್ವಿ, ಒಳ್ಳೆ ಊಟ ಮಾಡ್ತಿದ್ವಿ, ಒಂದು ಲೆವೆಲ್ಗೆ ಊಟ ಮಾಡ್ತಿದ್ವಿ, ಕರಗಿಸ್ತಾ ಇದ್ವಿ, ಎಲ್ಲನೂ ಓಕೆ. ಬಟ್ ದಪ್ಪ ಆಗೋಕ್ಕೆ ಶುರು ಮಾಡಿದಾಗ ನಾವೊಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ನಮಗೆ ಗೊತ್ತಿಲ್ಲದಿರೋ ಹಾಗೆ ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ತೀವಿ. ಬಿಕಾಸ್ ಕೈ ತುಂಬ ದುಡ್ಡು ಇರುತ್ತೆ, ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಇರುತ್ತೆ, ಓಡಾಡೋಕ್ಕೆ ಬೈಕು ಕಾರು ಎಲ್ಲನೂ ಇರುತ್ತೆ, ರೂಮ್ ಇರುತ್ತೆ, ಆಫೀಸ್ ಫೆಸಿಲಿಟೀಸ್ಗಳು ಇರುತ್ತೆ, ಕ್ಯಾಬ್ ಅಂತ ಇದೆಲ್ಲ ಇರುತ್ತೆ. ಬಟ್ ಅದೆಲ್ಲ ಕೂಡ ನಮ್ಮನ್ನು ಸೋಮಾರಿಯಾಗಿ ಮಾಡ್ತಾ ಇರ್ತದೆ. ಜೊತೆಗೆ ಈ ವರ್ಕೌಟ್ಗಾಗಲಿ ಅಥವಾ ತಿಂದಿರೋವಂಥ ಕ್ಯಾಲನ್ನು ಬರ್ನ್ ಮಾಡೋಕ್ಕಾಗಿರಲಿ ಅಥವಾ ಎಷ್ಟು ತಿನ್ನಬೇಕು ಅಂತ ಏನು ಡಯಟ್ ಗೊತ್ತಿಲ್ಲದಿರೋದು, ಇವೆಲ್ಲನೂ ಕೂಡ ನಮಗೆ ಈ ಮಾಡರ್ನ್ ಲೈಫ್ ಸ್ಟೈಲ್ಗೆ ನಾವು ಹೋಗಿ ನಮ್ಮನ್ನು ನಾವು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಬಿಡ್ತೀವಿ. ಒಬ್ಬ ಮನುಷ್ಯ ಇವತ್ತಿನ ದಿನಗಳಲ್ಲಿ ಸಾಧಾರಣವಾಗಿ 1,000 ಕ್ಯಾಲರಿ ಖರ್ಚು ಮಾಡೋದು ಕೂಡ ನಾವು ಕಷ್ಟಪಡ್ತಿದ್ದಾನೆ. ಬಟ್ ನಾವು ತಿಂತಾ ಇರೋದು 3,000-3,500 ಕ್ಯಾಲರಿ ತಿಂತಾಯಿದ್ರು ಕೂಡ ನಮ್ಮ ಬಾಡಿ ಅಷ್ಟು ಖರ್ಚು ಮಾಡೋಕ್ಕೆ ಆಗ್ತಿಲ್ಲ. ಇನ್ನು ಕೆಲವ್ರಂತೂ ಬೆಳಗ್ಗೆ ಕೂತ್ಕೊಂಡ್ರೆ ಇನ್ನು ರಾತ್ರಿನೇ ಎದ್ದೊಳೋದು, ಎದ್ಮೇಲೆ ಮತ್ತೆ ಊಟ ಮಾಡಿ ಮತ್ತೆ ಮಲಗೋದು. ಹಿಂಗಿರ್ಬೇಕಾದ್ರೆ ನಾವು ತಿನ್ನುವಂಥ ಫುಡ್ ನಮ್ಮ ಬಾಡಿ ಖರ್ಚು ಮಾಡ್ತಾನೇ ಇಲ್ಲ. ಮೊದಲೇ ಆ ಫುಡ್ಡಲ್ಲಿ ನ್ಯೂಟ್ರಿಷನ್ ಇಲ್ಲ, ಬರೀ ಕ್ಯಾಲರಿ ಫುಡ್ಡು, ಅದು ಖರ್ಚು ಮಾಡ್ತಾನೇ ಇಲ್ಲ. ಹಾಗೆ ನಮ್ಮ ಬಾಡಿಗೆ ಬಿಡ್ತಾಯಿದ್ದೀವಿ. ಫುಲ್ಲು ಹೋಗ್ತಾ ಇದೆ. ಸಾಲದಕ್ಕೆ ಸ್ವಿಗ್ಗಿ ಝೊಮ್ಯಾಟೊಗಳ್ದು ಹೊಸ ಆಫರ್ಗಳು ಇವೆಲ್ಲ ಬರ್ತಾ ಕಣ್ಣು ಕುಕ್ಕೋ ಥರ ಬರ್ತಾ ಏನಾಗುತ್ತೆ, ಎಲ್ಲನೂ ತಿನ್ನೋಕ್ಕೆ ಶುರು ಮಾಡ್ತೀವಿ. ಹಸಿವಿಲ್ಲದೆ ಇದ್ದರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಬಾಡಿ ಗೊತ್ತಿಲ್ಲದಾಗ ನಿಧಾನಕ್ಕೆ ವೆಯ್ಟ್ ಗೇನ್ ಆಗ್ತಾಯಿರುತ್ತೆ. ಯಾಕೆ ನಾನು ಹಂಗೆ ಆಗಿದ್ದು, ಅದಕ್ಕೆ ಹೇಳ್ತಾ ಇರೋದು. ನಾನು ಹಂಗೆ ಚೆನ್ನಾಗೇ ಇದೆ, ಡಿಗ್ರಿ ಟೈಮ್ವರೆಗೂ ಚೆನ್ನಾಗಿದೆ. ಬಟ್ ಯಾವಾಗ ನನಗೆ ಕಂಪ್ಯೂಟರ್ ವರ್ಕ್ ಸಿಕ್ತೋ, ಯಾವಾಗ ನಾನು ಕ್ಲರಿಕಲ್ ವರ್ಕ್ಗೆ ಹೋದ್ದು, ನನ್ನ ಬಾಡಿನೂ ಹಾಗೆ ವೆಯ್ಟ್ ಗೇನ್ ಆಗಿದ್ದು. ಸೇಮ್ ಇವು ನಿಮ್ಗೆ ಹೆಂಗೆ ಹೇಳಿದ್ನೋ ಹಾಗೆ ಆಗಿದ್ದು. ಸೊ ಇದು ನಾವು ಇನಿಷಿಯಲೆಲ್ಲ ನಾವು ರೆಡಿ ಮಾಡಿಕೊಂಡ್ರೆ ಟೈಮ್ ತುಂಬ ಸೇವ್ ಆಗುತ್ತೆ, ಸರ್ವೈವ್ ಕಮ್ಮಿ ಇರುತ್ತೆ, ರೋಗಗಳು ಇನ್ನೂ ಬಂದಿರೋದಿಲ್ಲ, ದುಡ್ಡು ಕಡಿಮೆ ಆಗುತ್ತೆ. ಬಟ್ ನಾವು ರೆಡಿ ಮಾಡ್ಕೊಳ್ದೆ ಇದ್ರಾಯ್ತು ಬಿಡು, ತಿಂದ್ರಾಯ್ತು ಬಿಡು, ಮುಂದಕ್ಕೆ ನೋಡೋಣ ಬಿಡು, ಸಮ್ಮರ್ ಪ್ಯಾಕೇಜ್ಗಳು ತೊಗೊಳ್ಳೋಣ ಬಿಡು, ವಿಂಟರ್ಗೆ ಹೋಗೋಣ ಬಿಡು, ಇಲ್ಲ ಚಳಿಗಾಲದಲ್ಲಿ ಮಾಡೋಣ ಬಿಡು, ಟ್ರೆಡ್ಮಿಲ್ ತೊಗೊಂಡ್ಬಿಡೋಣ, ಪ್ಯಾಕೇಜ್ ತೊಗೊಂಡ್ಬಿಡೋಣ, ಇಲ್ಲ ಯಾವ್ದಾನ ಹರ್ಬಲ್ ಲಿಫ್ಟ್ ತೊಗೊಂಡ್ಬಿಡೋಣ, ಇಲ್ಲ ಯಾವ್ದಾನ ಪಾರ್ಕಿಗೆ ಹೊಟ್ಟೋಗೋಣ, ಇಲ್ಲ ಜಿಮ್ಗೆ ಹೋಗ್ಬಿಡೋಣ. ಹೀಗೆ ಅದನ್ನ ಮುಂದೂಡ್ತಾ ಇರ್ತೀವಿ. ಬಟ್ ಮಾಡಲ್ಲ, ಬಟ್ ಮುಂದೂಡ್ತಾ ಇರ್ತೀವಿ. ಇಲ್ಲಾಂದರೆ ನ್ಯೂ ಇಯರ್ ರೆಸೊಲ್ಯೂಷನ್, ಈ ವರ್ಷ ನಾನು 25 kg ಇಳಿಸ್ಬೇಕು, 10 kg ಇಳಿಸ್ಬೇಕು. ಸೊ ನಾನು ರೆಸೊಲ್ಯೂಷನ್ ಎಲ್ಲರೂ ತೊಗೊಳ್ತಾರೆ, ನಾನು ಒಂದು ತೊಗೊಂಡ್ಬಿಡ್ತೀನಿ. ಬಟ್ ನೆಕ್ಸ್ಟ್ ಡೇ 0. ಸೊ ಹಿಂಗಾಗಿ ನಾವು ವೆಯ್ಟ್ ಲಾಸ್ ಆಗೋದಿಲ್ಲ, ಇನ್ನೂ ವೆಯ್ಟ್ ಗೇನ್ ಆಗ್ತಾನೇ ಹೋಗ್ತಾ ಇರ್ತೀವಿ. ಈ ವೆಯ್ಟ್ ಗೇನ್ ಆಗ್ತಾ ನಮ್ಮ ಬಾಡಿ ಏನಾಗುತ್ತೆ, ನಿಧಾನಕ್ಕೆ ರೋಗಗಳಿಗೆ ಒಂದು ಒಳ್ಳೆ ಗೂಡಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು ಐಡಿಯಲ್ ವೆಯ್ಟ್ಗಿಂತನೂ ಕೂಡ ಒಂದು 5-6 kg ಜಾಸ್ತಿ ಇದ್ರೂ ಕೂಡ, ಫ್ಯಾಟ್ನ ಜಾಸ್ತಿ ಮಾಡ್ಕೊಂಡು 5-6 kg ಜಾಸ್ತಿ ಇದ್ರೂ ಸಹ ನಿಮ್ಮ ಹೃದಯ ಡಬ್ಬಲ್ ಕೆಲಸ ಮಾಡುತ್ತೆ. ಇರೋವಂತಹ 4-5 ಲೀಟ್ರ್ ರಕ್ತನೇ 1440 ಲೀಟ್ರಷ್ಟು ನಮ್ಮ ಬಾಡಿ ನಾರ್ಮಲಾಗಿ ಎತ್ತಾಗ್ತಾ ಇರುತ್ತೆ. ಎಲ್ಲ ಕಡೆ ಸರ್ಕ್ಲಿ ಫೌಂಟೇನ್ ಥರ ಕೆಲಸ ಮಾಡ್ತಾ ಇರುತ್ತೆ. ಅದೇ ನೀವು ಒಂದು 5-6 kg ಜಾಸ್ತಿ ಇದ್ದರೆ ಡಬ್ಬಲ್ ಅಂದರೆ 2880 ಅಂದರೆ 2880 ಲೀಟ್ರಷ್ಟು ರಕ್ತನ ಪಂಪ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹೃದಯ ಎಕ್ಸ್ಟ್ರಾ ಕೆಲಸ ಮಾಡ್ತಾಯಿದೆ. ನಿಮ್ಮ ಹೃದಯ ಎಕ್ಸ್ಟ್ರಾ ಕೆಲಸ ಯಾವಾಗ ಮಾಡುತ್ತೋ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮದು ಆಯುಷ್ ಅಷ್ಟೇ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಅರ್ಥ. ಇತ್ತೀಚೆಗೆ ನೋಡಿರ್ತೀರ, ಹಾರ್ಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾರೆ. ಸಣ್ಣನೇ ಇರ್ತಾರೆ, ಜಿಮ್ಗೆ ಹೋಗ್ತಾರೆ, ದಿನಾ ಫಿಟ್ ಮಾಡ್ತಾರೆ, ದಿನಾ ಡಯಟ್ ಪ್ಲಾನ್ ಮಾಡ್ತಾರೆ, ಆದರೂ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ. ಸ್ಪೆಷಲಿ ನೋಡಿ, ನೀವು ವರ್ಕೌಟ್ ಮಾಡೋ, ನೀವು ಯಾವುದೇ ಯೂಟ್ಯೂಬಲ್ಲಿ ವೀಡಿಯೋಸ್ ತೆಗೆದ್ರು, ಸೋಷಿಯಲ್ ಮೀಡಿಯಾ ವೀಡಿಯೋಸ್ ತೆಗೆದ್ರು, ಜಾಸ್ತಿ ವರ್ಕೌಟ್ ಮಾಡ್ತಿರೋಂಥ ಟೈಮ್ನಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಅಥವಾ ಹಾರ್ಟ್ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳು, ಪೇಯ್ನ್ ಬರುವಂಥದ್ದು ಜಾಸ್ತಿ ನೋಡಿ ವರ್ಕೌಟ್ ಮಾಡೋ ಟೈಮಲ್ಲೇ ಬರುತ್ತೆ. ಹಾಗಂತ ವರ್ಕೌಟ್ ಕೆಟ್ಟದ್ದಲ್ಲ. ನೀವು ವರ್ಕೌಟ್ ಮಾಡೋಂಥ ಟೈಮ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಹೃದಯ ಜಾಸ್ತಿ ಬಡ್ಕೊಳ್ಳುತ್ತೆ. 75, 80, 90, 100 ನೀವು ಟ್ರೆಡ್ಮಿಲ್ ಅವೆಲ್ಲ ಮಾಡ್ಬೇಕಾದ್ರೆ ಮೋರ್ ದೆನ್ 100 ಬಡ್ಕೊಳ್ಳುತ್ತೆ.
ಅಲ್ಲಿ ಕೆಲಸ ಮಾಡ್ತಿರುವಂಥ ಟೈಮ್ನಲ್ಲಿ ನಿಮ್ಮ ಬ್ಲಡ್ ಸ್ಟ್ರೀಮ್ನಲ್ಲಿ ಕೊಲೆಸ್ಟ್ರಾಲ್ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಬ್ಲಾಕೇಜಸ್ ಆದರೆ ಏನಾಗುತ್ತೆ? ಸಡನ್ನಾಗಿ ಫ್ರೀ ಆಗಿರುವಂಥ ರೋಡ್ನಲ್ಲಿ ಸಡನ್ನಾಗಿ ಇನ್ನೇನು ಬಂತು ಎಲ್ಲ ಸಿಗ್ನಲ್ ಮುಗಿಸ್ಕೊಂಡು ಇನ್ನೇನು ಹೈವೇಗೆ ಹೋಗ್ತಿರೋ ಟೈಮಲ್ಲಿ ಟ್ರಾಫಿಕ್ ಜಾಮ್ ಆದರೆ ಏನಾಗುತ್ತೆ ಹೇಳಿ? ವೆಹಿಕಲ್ ಸ್ಟಕ್ ಆಗುತ್ತೆ. ಈ ಸ್ಟಕ್ ತುಂಬ ಪ್ರಾಬ್ಲಮ್ನ ಕೊಡುತ್ತೆ. ಇದರಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ವೆರಿ 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 ಡೇಂಜರಸ್. ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿಲ್ಲ ನಮ್ಮ ಬಾಡಿನಲ್ಲಿ ನಿಧಾನಕ್ಕೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಿದೆ. ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಜಾಸ್ತಿ ಆಗ್ತಾ ಇದೆ. ನೋಡೋದಕ್ಕೆ ಸಣ್ಣನೇ ಇರ್ತೀವಿ, ನೋಡೋದಕ್ಕೆ ಓಕೆ ಒಂದು 5-6 kg ಜಾಸ್ತಿ ಇರ್ಬೋದೇನೋ ಅಷ್ಟೇ. ಬಟ್ ಒಳಗಡೆ ಗೊತ್ತಿಲ್ಲ ಕೊಲೆಸ್ಟ್ರಾಲ್ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಇರ್ತದೆ. ನಾನ್ ವೆಜಿಟೇರಿಯನ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ, ನಾನ್ ವೆಜ್ ಐಟಮ್ಸ್ಗಳು ಜಾಸ್ತಿ ಆಗ್ತಿದೆ, ಕೆಮಿಕಲ್ ಬೇಸ್ಡ್ ಫುಡ್ ಜಾಸ್ತಿ ಆಗ್ತಿದೆ, ಕುಕೀಸ್ಗಳು ತಿನ್ನೋರ ಸಂಖ್ಯೆ ಜಾಸ್ತಿ, ಪೇಸ್ಟ್ರೀಸ್ಗಳು ತಿನ್ನೋರ ಸಂಖ್ಯೆ ಜಾಸ್ತಿ, ಕೇಕ್, ಸ್ವೀಟ್ಸ್, ಹಿಂಗೆ ಮನುಷ್ಯ ಮಾಡುವಂಥ ಸ್ವೀಟ್ಸ್ಗಳ ಸಂಖ್ಯೆ ದಿನೇ ಜಾಸ್ತಿ. ಹೊಸ ವೆರೈಟಿಗಳು, ಹೊಸ ರೋಡ್ಗಳು ಫುಡ್ ಸ್ಟ್ರೀಟಾಗಿ ಕನ್ವರ್ಟ್ ಆಗ್ತಾ ಇದೆ. ಅದರಲ್ಲಿ ಬಳಸುವಂಥ ಕೆಮಿಕಲ್ಸ್ಗಳು, ಬಳಸುವಂಥ ಫುಲ್ ಅದು ಹೇಳ್ತಾ ಹೋದ್ರೆ ಲಿಸ್ಟೇ ಇದೆ. ಆ ಥರ ಫುಡ್ಗಳಲ್ಲಿ ತಿಂತಾಯಿದೆ. ವೆಜಿಟೇರಿಯನ್ಸ್ಗೂ ಸೇರಿಸಿ ಹೇಳ್ತಾರೆ, ಅವ್ರೇನು ಕಮ್ಮಿ ಏನಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ಅವ್ರು ನಾನ್ ವೆಜ್ ತಿನ್ನಲ್ಲ ಅಷ್ಟೇ, ಅದು ಬಿಟ್ಟು ಬೇರೆ ತಿನ್ನಲೇಬೇಕಲ್ವ. ಸೊ ಇದೆಲ್ಲ ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತಾಯಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ನಮ್ಮ ಬಾಡಿ ಔಟ್ ಆಫ್ ಶೇಪ್ ಬರ್ತಾ ನಿಧಾನಕ್ಕೆ ದಬ್ಬ ಆಗ್ತೀವಿ. ನಿಧಾನಕ್ಕೆ ಎಸ್ಸಿಂದ ಎಮ್ಮಿಂದ ಎಲ್ಲಿಂದ ಎಕ್ಸೆಲ್ ಡಬಲ್ ಎಕ್ಸೆಲ್ ಹೋಗ್ತಾನೆ ಇರುತ್ತೆ. ನಾವೆಲ್ಲ ಡ್ರೆಸ್ಸಸ್ ತೊಗೊಳ್ತಿರ್ತೀವಿ. ಬಟ್ ಒಂದು ಸಲ ಆದರೂ ಯೋಚನೆ ಮಾಡಿದ್ದೀರ ನನ್ನ ಡ್ರೆಸ್ ಸೈಜ್ ಎಮ್ಮಿಂದ ಎಲ್ಲಿಗೆ ಯಾಕೆ ಹೋಯಿತು ಅಂತ? ಒಂದು ಸಲ ಆದರೂ ಯೋಚನೆ ಮಾಡಿದ್ದೀರ ನನ್ನ ಶರ್ಟ್ ಸೈಜ್ 40ರಿಂದ 44ಕ್ಕೆ ಯಾಕೆ ಹೋಯಿತು ಅಂತ? ಅದು ಯೋಚನೆ ಮಾಡಲ್ಲ. ನನ್ನ ಡ್ರೆಸ್ ಎಲ್ಲಿ ಆಫರ್ಗಳು ಸಿಗುತ್ತೋ ನೋಡ್ತೀವಿ, ನನ್ನ ಬಾಡಿಗೆ ಇದು ಒಗ್ಗುತ್ತಾ ನೋಡ್ತೀವಿ, ನಾನು ಕಲರ್ ನೋಡ್ತೀವಿ, ಯಾಕೆ ಈ ಥರ ಡಬಲ್ ಸೈಜ್ ಹಾಕಿಂತ ಯೋಚನೆ ಮಾಡೋದಿಲ್ಲ. ಇಟ್ಸ್ ಹಾರಿಬಲ್ ಥಿಂಗ್. ಇನ್ನೊಂದು, ವೆಯ್ಟ್ ಜಾಸ್ತಿ ಆಗ್ತಾ ನಮ್ಮ ಬಾಡಿಗೆ ಬೇಕು ಮೊದಲೇ ಸಣ್ಣ ಇದ್ದಾಗೇ ಸಫಿಷಿಯೆಂಟ್ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಈಗ ನಿಮ್ಮ ಬಾಡಿ ಜಾಸ್ತಿ ಆಗಿದೆ, 5 kg 10 kg 20 kg 30 kg ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಮ ಬಾಡಿಗೆ ಆ್ಯಕ್ಚುಲಿ ಜಾಸ್ತಿ ನ್ಯೂಟ್ರಿಷನ್ ಬೇಕು. ನಿಮ್ಗೆ ಗಾಡಿ ಮೇಲೆ ಒಬ್ಬರು ಕೂತ್ಕೊಂಡ್ರೆ ಎಕ್ಸಲೇಟರ್ ಕೊಟ್ಟರೆ ಇಷ್ಟು ಮುಂದಕ್ಕೆ ಹೋಗುತ್ತೆ. ಬಟ್ 3 ಜನ ಕೂತ್ಕೊಂಡ್ರೆ ಇಷ್ಟೇ ಕೊಡಬೇಕಲ್ಲ, ಸ್ವಲ್ಪ ಜಾಸ್ತಿ ಕೊಡಬೇಕು ಥ್ರೋಟಲ್. ಹಂಗೇನೆ ನಮ್ಮ ಬಾಡಿಗೂ ಸ್ವಲ್ಪ ಬೆಳೀತಾ ನ್ಯೂಟ್ರಿಷನ್ ಜಾಸ್ತಿ ಕೊಡಬೇಕು. ಆ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಶುರುವಾಗುತ್ತೆ ನೋಡಿ ಹಾರ್ಮೋನ್ಸ್ ರಿಲೇಟೆಡ್ ಇಶ್ಯೂಸ್ಗಳು, ಥೈರಾಯ್ಡ್ ಇಶ್ಯೂಸ್ಗಳು, ಬ್ಲಡ್ ಪ್ರೆಷರು, ಬ್ಲಡ್ ಕೊಲೆಸ್ಟ್ರಾಲು, BP, ಇ ಟಿ ಸಿ ಎಲ್ಲ. ಕೂದಲಿಗೋಸ್ಕರ ಏನೆಲ್ಲ ಮಾಡ್ತಿರ್ತಾರೆ, ಅದೇ ಕೂದಲು ಉದುರ್ತಾ ಇರ್ತದೆ. ಸ್ಕಿನ್ಗೆಲ್ಲ ಏನೇನೋ ಮಾಡ್ತಿರ್ತಾರೆ, ಅದೇ ಸ್ಕಿನ್ ಹಾಳಾಗ್ತಾ ಇರುತ್ತೆ. ಬಾಡಿಗೋಸ್ಕರ ಒಳ್ಳೊಳ್ಳೆ ಡ್ರೆಸ್ಗಳು ತೊಗೊಳ್ತಾರೆ, ಬಾಡಿನೇ ಔಟ್ ಆಫ್ ಶೇಪ್ ಆಗ್ತಾ ಇರುತ್ತೆ. ಯೋಚನೆ ಮಾಡಿ, ಇದನ್ನು ಮಾಡಲ್ಲ, ದಪ್ಪ ಆಗ್ತಾ ಇದು ಆ್ಯಕ್ಚುಲಿ ಇನಿಷಿಯಲ್ ಸ್ಟೇಜ್ ಇದೆಲ್ಲ. ಬಟ್ ಇದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ತುಂಬ ಅಸಹ್ಯವಾಗಿ ಕಾಣಿಸ್ತಿರ್ತೀವಿ. ನಿಮ್ಮ ಸ್ಕೂಲ್ ಡೇಸ್, ಕಾಲೇಜಸ್ ಫೋಟೋಸ್ಗಳು ತೆಗೆದ್ರೆ ನಿಮಗೆ ನಾಚಿಕೆ ಆಗುತ್ತೆ, ಇನ್ಕ್ಲೂಡಿಂಗ್ ಮೀ. ನಾನು 99.7 ಕಿಲೋ ಇದ್ದಾಗ ನನ್ನ ಫೋಟೋಸ್ಗಳು ನೋಡ್ಕೊಂಡಾಗ ಹಿಂಗಿದೀನಾ, 44 ಶರ್ಟ್ ಹಾಕ್ತಿದ್ದೆ ನಾನು. 38-40 ಆಗ್ತಾಯಿದೆ ಶರ್ಟ್ ಸೈಜ್, ಏಕ್ದಮ್ 44 ಕೊಟ್ಟೋಯ್ತು. ಇದು ನಾನಾ? ಪಾಪ ಇದನ್ನು ಯೋಚನೆ ಮಾಡಬೇಕಾಗತ್ತೆ ನಾವು. ಇದನ್ನು ನಾವ್ಯಾರು ಯೋಚನೆ ಮಾಡಲ್ಲ. ಇನ್ನು ಪ್ರೆಗ್ನೆನ್ಸಿ ಟೈಮ್ ಬಂತು, ಲೇಡೀಸ್ಗೆ ಮುಗೀತು ಕತೆ. ಅಲ್ಲಿ ನೋಡಿ, ಪ್ರೆಗ್ನೆನ್ಸಿ ಅಂದರೆ ಅರ್ಥ ಏನು? ಆಲ್ರೆಡಿ ಮಗು ಹೊಟ್ಟೆಯೊಳಗೆ ಬಂದಾಯಿತು ಅಂತ ಅರ್ಥ. ಬಂದಾವೆ ಮುಗ್ದೋಯ್ತು. ಆ ಮಗುಗೆ ಏನು ಬೇಕು ಸಫಿಷಿಯೆಂಟ್ ನ್ಯೂಟ್ರಿಷನ್ ಕೊಟ್ಟರೆ ಸಾಕು. ತಾಯಿ ಕೊಟ್ಟರೆ ಸಾಕು, ತಾಯಿಯಿಂದ ಮಗುಗೆ ಆಟೋಮೆಟಿಕ್ಲಿ ಹೋಗುತ್ತೆ. ನಿಮ್ಮ ಮಗುಗೋಸ್ಕರ, ತಾಯಿಗೋಸ್ಕರ ಒಳ್ಳೆ ಹಸುವಿಗೆ ಬೂಸ ತಿನ್ನಿಸ್ದಂಗೆ ತಿನ್ಸ್ಕೊಂಡು ಕೂತ್ಕೊಂಡ್ರೆ. ತುಂಬ ಜನ ಲೇಡೀಸ್ ಕಂಪ್ಲೇಂಟ್ಸೇ ಅದು. ನಮ್ಮದ್ರಲ್ಲಿ ಬರ್ತಾರ ತುಂಬ ಜನ ಕ್ಲೈಂಟ್ಸ್ಗಳು ಹೇಳಿದದು, ಮದುವೆ ಆದಮೇಲೆ ದಪ್ಪ ಅದೇ, ಪ್ರೆಗ್ನೆಂಟ್ ಆದಮೇಲೆ ದಪ್ಪ ಅದೇ, ಡೆಲಿವರಿ ಆದಮೇಲೆ ದಪ್ಪ ಅದೇ. ಯಾರು ಹೇಳಿಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ದಪ್ಪ ಅದೇ ಅಂತ. ಬಟ್ ಗಂಡಸರು ಹೇಳ್ತಾರೆ ಕೆಲ್ಸಕ್ಕೆ ಹೋದ್ಮೇಲೆ ದಪ್ಪ ಅಂತ. ಬಟ್ ಲೇಡೀಸ್ ನೋಡಿ ಮೆಜಾರಿಟಿ ಅದೇ ಹೇಳೋದು, ಡೆಲಿವರಿ ಆದಮೇಲೆ ದಪ್ಪ ಅದೇ, ಮದುವೆ ಆದಮೇಲೆ ದಪ್ಪ ಅದೇ, ಡೆಲಿವರಿ ಆದಮೇಲೆ ದಪ್ಪ ಅದೇ, ಮದುವೆ ಆದಮೇಲೆ ದಪ್ಪ ಅದೇ. ಏನು ಸ್ಪೆಷಲಾಗಿ ಏನು ತಿಂತಾರೆ? ಏನೂ ಇಲ್ಲ. ತಿನ್ನೋ ಥರ ಸಮಾಜ ಕ್ರಿಯೇಟ್ ಮಾಡಿಬಿಟ್ಟಿದೆ. ಬಟ್ ಫಾರಿನಲ್ಲಿ ಯಾಕೆ ಫಿಟ್ ಆಗಿರ್ತಾರೆ, ಬರೀ ಹೊಟ್ಟೆ ಮಾತ್ರ ಮುಂದೆ ಬಂದಿರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲೆಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ಮುಂದೆ ಬಂದುಬಿಟ್ಟಿರ್ತದೆ. ಗಂಡನೂ ಮುಂದೆ, ಅಬ್ವಿಯಸ್ಲಿ ಗಂಡ ಮನೆ ಮುಂದೆನೇ ಬಂದುಬಿಟ್ಟಿರ್ತದೆ. ಹೇಳ್ತೀವಿ ಹೊಟ್ಟೆ ಗಿಟ್ಟೆ ಎಲ್ಲ.
ಔಟ್ ಆಫ್ ಶೇಪ್. ಸರ್ ಅದಕ್ಕೆ ಅರ್ಶಿನ ಕುಂಕುಮ ಅವು ಬಾಣಂತಿ ಡ್ರೆಸ್ಗಳು, ಕೈ ಗ್ಲೌಸು, ಕಾಲು ಗ್ಲೌಸು, ಸ್ವೆಟ್ರು ಗಿಟ್ರು, ಶೆಕೆ ಹೊಡ್ಕೊಂಡು ಸಾಯ್ತಾ ಇರ್ತಾರೆ. ಆಗ ಸ್ವೆಟ್ರು ಗಿಟ್ರು ಎಲ್ಲ ಹಾಕೊಂಡು ಕೂತಿರ್ತಾರೆ. ನೋಡಿ, ಇನ್ನು ಗಂಡಸ್ರದ್ದು ಕೆಲಸ ಸಿಗೋರ್ಗು ಒಂಥರ ಚಲ. ಕೆಲಸ ಸಿಕ್ಕಿದ್ಮೇಲೆ ಅದು ಏನಾದರೂ ಸ್ವಲ್ಪ ಚೆನ್ನಾಗಿ ಸಂಬಳ ಬಂತು ಅವ್ರು ಮುಗಿದೋಯ್ತು ಕತೆ. ದಿನ ತಿನ್ನು 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 ಔಟ್ ಆಫ್ ಶೇಪ್. 85 to 90% ಕಾಯಿಲೆಗಳು ಬರೋದಕ್ಕೆ ಮೆಜಾರಿಟಿ ರೀಸನ್ ಬಂದು ಒಬ್ಯಾಸಿಟಿ. ಎಷ್ಟೋ ಕಾಯಿಲೆಗಳು ಬರೋದಕ್ಕೆ ಅದೇ ಮೇಜರ್ ರೀಸನ್. ಇದನ್ನು ಯೋಚಿಸ್ಬೇಕಾಗುತ್ತೆ ಒಂದ್ಸಲ. ನೀವು ಮಾಡ್ತಿರೋ ಮಿಸ್ಟೇಕ್ಸ್ಗಳ ನಿಮ್ಮ ಮಕ್ಕಳು ಮಾಡ್ತಿದ್ದಾರೆ. ನೀವು ತಿಂತಾ ಇರೋ ಫುಡ್ನ ನಿಮ್ಮ ಮಕ್ಕಳು ಈಗಲೇ ಶುರು ಮಾಡಿದ್ದಾರೆ. ನೀವು ಆದ್ರೆ ಅಟ್ಲೀಸ್ಟ್ ಕೆಲಸಕ್ಕೆ ಸೇರಿದ್ಮೇಲೆ, ಮದುವೆ ಆದಮೇಲೆ ಅಟ್ಲೀಸ್ಟ್ ತಿಂತಾ ಇದ್ದೀರಾ. ದುಡ್ಡನ್ನು ನೋಡಿದ್ಮೇಲೆ ತಿಂತಿದ್ದೀರಾ. ಬಟ್ ನಿಮ್ಮ ಮಕ್ಕಳು ಈಗಲೇ ತಿಂತಿದ್ದಾರೆ. ಬಟ್ ನೀವು ಚಿಕ್ಕ ವಯಸ್ಸಿಗೆ ತಿಂದೇ ಇಲ್ಲ. ನೀವು ಚಕ್ಲಿ ನಿಪ್ಪಟ್ಟು ಕೊಡಬೇಡ ತಿಂದ್ರೆ ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿ. ಗೋಬಿ ಮಂಚೂರಿ ಎಲ್ಲ ಬಿಡಿ, ನೀವು ಸ್ಕೂಲ್ ಡೇಸ್ ಕಾಲೇಜಸ್ಸಿಗೆ ಬಂದಮೇಲೆ ತಿಂದಿದ್ದು. ಬಟ್ ನಿಮ್ಮ ಮಕ್ಕಳು ಈಗಲೇ ಅದ್ರ ಅಪ್ಪನಂಥ ಕೆಮಿಕಲ್ಸ್ ಹಾಕಿರೋಂಥ ಫುಡ್ನ ತಿಂತಾ ಇದ್ದಾರೆ. ಎಂತೆಂಥ ಕೆಮಿಕಲ್ಸ್, ಯಾವ ಫುಡ್ ತಿಂದರು ಕೆಮಿಕಲ್ಸ್. ಹಣ್ಣು, ತರಕಾರಿ, ಮಾಂಸ, ಮೊಟ್ಟೆ ಎಲ್ಲದರಲ್ಲೂ ಕೆಮಿಕಲ್ಸ್ ಮಾಡ್ಕೊತಿತ್ತು. ನೀವು ಏನಾದರೂ ಸಣ್ಣ ಆಗಲಿಲ್ಲ ಅಂದರೆ ಸೀರಿಯಸ್ಲಿ ಪ್ರಾಬ್ಲಮ್ಸ್ಗಳಿಗಿನ ಫೇಸ್ ಮಾಡಬೇಕಾಗುತ್ತೆ. 3 Fಗಳು: ಫುಡ್, ಫಾರ್ಮಸಿ, ಫಿಟ್ನೆಸ್. ಈ 3 ನಿಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ರೋಡ್ಗೆ 4 ಮೆಡಿಕಲ್ ಸ್ಟೋರ್ಗಳು ಓಪನ್ ಆಗ್ತಿದೆ. ಏರಿಯಾಗೆ 10 ಫಿಟ್ನೆಸ್ ಸೆಂಟರ್ಗಳು ಓಪನ್ ಆಗ್ತಿದೆ. ಫುಡ್ ಅಂತ ಕೇಳಲೇಬೇಡಿ ಬಿಡಿ. ಎದುರುಗಡೆ ಹೋಟ್ಲಿದ್ರೆ ಇನ್ನೊಂದು ಹೋಟ್ಲು ತೆಗಿತಾರೆ. ಆಕೆ ನೀವೆಲ್ಲ ಬರ್ತೀರಾ ಅಂತ ಗೊತ್ತು, ಅದಕ್ಕೆ ಅವರು ಓಪನ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ತಿದ್ದಾರೆ. ಸೂಪರಾಗಿರೋ ಹಾಸ್ಪಿಟ್ಲ್. ನೀವು ಮೆಟ್ಲು ಅಲ್ಲತ್ತಾ ಇದ್ದರೆ ಡೋರ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಮನೆಗೆ ಪಿಕಪ್ ಡ್ರಾಪ್ ಎಲ್ಲ ಇರುತ್ತೆ. ಕೇಳಿ, ನೀವು ಬರ್ತೀರಾ ಅಂತ ಗೊತ್ತು. ದಿನಕ್ಕೆ ಒಂದು 5 ಸಲ 6 ಸಲ ಇನ್ಶೂರೆನ್ಸ್ಗಳು ಫೋನ್ ಮಾಡ್ತಾರೆ, ನೀವು ತಗೊಳ್ಳಿ ಅಂತ. ಇನ್ನೊಂದು ವಿಷಯ ಗೊತ್ತಾ, ಇದು ಗುಡ್ ಥಿಂಗ್ ಅಲ್ಲ, ಇನ್ನೊಂದು ಸ್ಯಾಡ್ ಥಿಂಗ್ ಒಂದಿದೆ. ಜಾಸ್ತಿ ಆಗ್ತಿರೋಂಥ ಟ್ರಾಫಿಕ್ ಝೋನಲ್ಲಿ ಆ್ಯಂಬುಲೆನ್ಸ್ ಹೋಗೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಿದೆ. ಮೊದಲಷ್ಟು ಆ್ಯಂಬುಲೆನ್ಸ್ ಫಾಸ್ಟಾಗಿ ಹೋಗ್ತಾ ಇಲ್ಲ ಹಾಸ್ಪಿಟ್ಲಿಗೆ. ಇದನ್ನು ಯೋಚಿಸಿ. ನಿಮ್ಮಂಥ ಇನ್ಶೂರೆನ್ಸ್ ಪಾಲಿಸಿ ಇರಬಹುದು, ಎಂಥ ದೊಡ್ಡ ಹಾಸ್ಪಿಟ್ಲ್ ಇರ್ಬೋದು, ಎಂಥ ಅಮೇಝಿಂಗ್ ಡಾಕ್ಟರ್ಸ್ ಇರಬಹುದು. ನಿಮ್ಮ ಬಾಡಿ ಹಾಳು ಮಾಡ್ಕೊಂಡ್ಬಿಟ್ಟು ನೀವು ಅದ್ರ ಮೇಲೆ ಡಿಪೆಂಡೆನ್ಸಿ ಆಗಕ್ಕೆ ಹೋಗ್ಬೇಡಿ. ನಿಮ್ಮ ಬಾಡಿನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಲ್ಯೂಷನ್ ಏನು ಅಂತ ತಿಳ್ಕೊಳ್ಳೋಣ. ಬಾಯ್.